ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಯಾರಾದರೂ ನೀವು ನೋಡ್ತಾ ಇದ್ದೀರೋ ಸೊ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ಏನಪ್ಪ ವ್ಲಾಗ್ ಅಂತ ಅಂದರೆ ರೀಲ್ಸ್ಗಾಗಿ ನಾನು ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಸೊ ಬನ್ನಿ ರೆಡಿ ಆಗೋಣ ರೀಲ್ಸ್ ಮಾಡೋಕ್ಕೆ. ಮೊದಲಿಗೆ ಟೋಪಿ ತೆಗಿತೀನಿ, ನನ್ನ ಮೇಕಪ್ ಮಾಡೋಕ್ಕಾಗಲ್ಲ. ಸೊ ಫಸ್ಟಿಗೆ ನಾನು ಆ್ಯಲೋವೆರಾ ಹಾಕಿ ವಾಶ್ ಮಾಡ್ಕೊಂಡಿದ್ದೀನಿ. ನಾನು ರೆಡಿನೂ ಮಾಡ್ಕೊತೀನಿ, ಅದು ಮಾಮೂಲಿ. ಸೊ ಇವಾಗ ಫೌಂಡೇಶನ್ ಹಾಕೋಣ. ನಾನು ಪ್ರೈಮರು ಅದೇನೇನೋ ಮಾಯ್ಶ್ಚರೈಸರು ಎಲ್ಲ ಏನೋ ಅವೆಲ್ಲ ಹಾಕಲ್ಲ, ಡೈರೆಕ್ಟ್ ನಾನು ಫೌಂಡೇಶನ್ನೇ ಹಾಕೋದು. ಸೊ ನನ್ನ ಫೌಂಡೇಶನ್ ಯಾವ ಶೇಡ್ ಅಂದರೆ LC1 ಪ್ರೋಸ್ಕ್ಲೈನ್ ಅಂತ ನೋಡಿ. ಈ ಫೌಂಡೇಶನ್ ಹಾಕೋದು ನಾನು LC1 ಯಾವುದೋ ಒಂದು ಶೇಡು. ಸೊ ಬನ್ನಿ ರೆಡಿ. ಇದು ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಕೇಳಿಸ್ತಿದೆ ಅಲ್ಲ, ಸೊ ನನ್ನ ವಾಯ್ಸ್ ಯಾಕೆ ಜಾಸ್ತಿ ಕ್ಲಿಯರಾಗಿ ಜೋರಾಗಿ ಕೇಳಿಸಲ್ಲ ಅಂದರೆ ಅಲ್ಲಿ ಪಕ್ಕದಲ್ಲೇ ರೇಷ್ಮೆದು ಏನೋ ಮಿಷನ್ ಮಾಡ್ತಾರಲ್ಲ, ರೇಷ್ಮೆ ಉಳಿದು ಅದು ಇಲ್ಲಿ ಮಾಡ್ತಾ ಇದ್ದಾರೆ. ಫ್ಯಾಕ್ಟ್ರಿ ಇದೆ. ಸೊ ಅದಕ್ಕೆ ನನ್ನ ವಾಯ್ಸ್ ಅಷ್ಟೊಂದು ಚೆನ್ನಾಗಿ ಜೋರಾಗಿ ಕೇಳಿಸಲ್ಲ. ಬೇಜಾರು ಮಾಡ್ಕೋಬೇಡಿ, ಇನ್ನೊಂದು 3-4 ದಿವಸದಲ್ಲಿ ಬಂದ್ಬಿಡುತ್ತೆ ಸ್ಪೀಕರು. ಅದಕ್ಕೆ ಬ್ಲೂಟೂತ್ ಅಂತಿರೋ ಏನೋ ಸ್ಪೀಕರ್ ಅಂತಿರೋ ಮೈಕ್ ಅಂತಾರೋ ಎಲ್ಲನೂ ಅಂತಾರೆ, ಬಟ್ ನಾನು ಸ್ಪೀಕರ್ ಅಂತಲೇ ಕರೆಯೋದು. ಸೊ ನೋಡಿ, ನಾನು ಫೌಂಡೇಶನ್ ಅಪ್ಲೈ ಮಾಡಿದ್ದಾಯಿತು. ಇಷ್ಟೇ ನಾನು ಫೌಂಡೇಶನ್ ಹಾಕೋದು. ಜಾಸ್ತಿ ಫೌಂಡೇಶನ್ ಹಾಕಿದ್ರೆ ಎದ್ದು ಕಾಣ್ತಾ ಇದೆ, ಅದಕ್ಕೆ ಲೈಟಾಗಿ ಹಾಕ್ತೀನಿ. ನೆಕ್ಸ್ಟು ಕಾಂಪ್ಯಾಕ್ಟ್ ಪೌಡರ್. ನಾನು ಅವೆಲ್ಲ ಇಟ್ಕೊಳ್ಳಲ್ಲ. ನೋಡಿ, ಕಾಂಪ್ಯಾಕ್ಟ್ ಪೌಡ್ರು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ರೀಲ್ಸ್ಗಾಗಿ ಮಾತ್ರ ನಾನು ಮೇಕಪ್ ಅಪ್ಲೈ ಮಾಡೋದು, ಇಲ್ಲಾಂದರೆ ಮಾಡೋದೇ ಇಲ್ಲ. ಡೈಲಿ ರುಟೀನ್ ವೀಡಿಯೋ ಮಾಡಿದ್ದೀನಲ್ಲ, ಮಾಮೂಲಿ ಅದಕ್ಕೆ ರೆಡಿ ಆಗೋದು. ಒಂದೊಂದು ಸ್ವಲ್ಪ ಟೈಮ್ ಇದ್ದರೆ ಮಾತ್ರ ನಾನು ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಟೈಮ್ ಇದ್ದರೆ ಮಾತ್ರ ನಾನು ಆ ಥರ ರೆಡಿ ಆಗೋದು ಮಾಮೂಲಿಯಾಗಿ. ಇಲ್ಲಾಂದರೆ ನಾನು ಮುಖ ತೊಳೆದ್ಬಿಟ್ಟು ಹಲ್ಲುಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಬಿಟ್ಟು ಹಾಗೆ ಇದ್ಬಿಡ್ತೀನಿ. ಮುಖಕ್ಕೆ ಅದೇ ಹೇಳ್ತೀನಲ್ಲ, ಮಾಮೂಲಿ ಪೌಡ್ರ್ ಹಾಕೋದು, ಕಾಜಲ್ ಹಾಕೋದು ಅವೆಲ್ಲ ಎಂಥದ್ದು ಹಾಕೋಲ್ಲ ನಾನು. ಎಂಥದ್ದು ಮೇಕಪ್ ಮಾಡಲ್ಲ. ಏನಾರ ರೀಲ್ಸ್ ಮಾಡಿದ್ರೆ ಮಾತ್ರ ಸುಮ್ಮನೆ ಇವಾಗ ಮಾಡ್ತಿದ್ದೀನಲ್ಲ ಆ ಥರ ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ಅದು ಮಾಡ್ಕೊಳ್ಳಲ್ಲ ನಾನು. ಸ್ವಲ್ಪ ಸೋಂಬೇರಿ ಜಾಸ್ತಿ ನಾನು. ಸ್ನಾನ ಮಾಡಿ ಪೂಜೆ ಮಾಡಿ ಅದು ಕಾಣ್ತಿದ್ದೀವಲ್ವಾ, ದೀಪ ಹಾಕಿದ್ದೀನಿ, ಪೂಜೆ ಮಾಡಿ ಬಂದಿದ್ದೀನಿ. ಹಾಗಾಗಿ ರಂಗೋಲಿ ಮತ್ತು ನೋಡಿ ಫಸ್ಟ್ಲೆಗೂ ಅರ್ಶಿನ ಹಾಕಿ ರಂಗೋಲಿ ಹಾಕಿದ್ದೀನಿ. ಪೂಜೆ ಮಾಡಿ ಸ್ನಾನ ಮಾಡಿ ನನ್ನ ಮಗಳಿಗೂ ಸ್ನಾನ ಮಾಡಿಸಿ, ನನ್ನ ಗಂಡ ಮಾರ್ನಿಂಗೇ ಬೇಗ ಬಂದ್ಬಿಟ್ಟಿದ್ದ. ಸೊ ಅವನು ಹೋಟ್ಲಿಂದನೇ ಬ್ರೇಕ್ಫಾಸ್ಟ್ ತರಿಸಿದ್ದ, ನನಗೆ ಬೇಗ ಬಂದ್ಬಿಟ್ಟಿದ್ನಲ್ಲ, ಲಾಂಗ್ ಹೋಗಿದ್ದ. ಸೊ ಹೋಟ್ಲಿಂದನೇ ಬ್ರೇಕ್ಫಾಸ್ಟ್ ಬಂದಿದ್ದ, ಅದೇ ಹಿಂದೆ ಮನೇಲಿ ಮಾಡಲಿಲ್ಲ. ಹಂಗೆ ಸೊ ನಾನು ಫೌಂಡೇಶನ್ ಹಾಕಿ ಕಾಂಪ್ಯಾಕ್ಟ್ ಪೌಡ್ರ್ ಹಾಕಿ ಬಿಟ್ಟಿದ್ದೀನಿ. ಸೊ ಇಲ್ಲಿ ಒಂಚೂರು ಪಿಂಕ್ ಕಲರ್ ಶೇಡ್ ಹಾಕ್ಬಿಡೋಣ. ಮೇಕಪ್ ಮಾಡೋಕ್ಕೆ ನಂಗೆ ಅಷ್ಟೊಂದು ಬರಲ್ಲ, ಲೈಟಾಗಿ ಮಾಡ್ಕೊಳ್ಳೋಣ ಅಷ್ಟೇ.
ಚೂರು ಅಪ್ಲೈ ಮಾಡೋದು. ಮೇಕಪ್ ಮಾಡೋಕ್ಕೆ ಬರುತ್ತೆ ನನಗೆ, ಆದರೆ ಇನ್ನೊಬ್ರಿಗೆ ಮೇಕಪ್ ಮಾಡೋಕ್ಕೆ ಬರುತ್ತೆ. ನಾನು ಜಾಸ್ತಿ ಫೇಸಿಗೆ ನಾನೇನು ಅಪ್ಲೈ ಮಾಡಲ್ಲ. ನಾನು ಫಸ್ಟಿನ ಮೊದಲಿನ ವೀಡಿಯೋ ಥರನೇ ನಾನು ಏನು ಜಾಸ್ತಿ ಫೇಸಿಗೆ ಅಪ್ಲೈ ಮಾಡಲ್ಲ ಫ್ರೆಂಡ್ಸ್. ನಾನು ಅದೇ ಬೇರೆಯವ್ರಿಗಾದರೆ ಚೆನ್ನಾಗಿ ಮಾಡಿಕೊಡ್ತೀನಿ. ನಾನಾದರೆ ಮಾಡ್ಕೊಳ್ಳಲ್ಲ, ಅಷ್ಟು ಮೇಕಪ್ ಎಲ್ಲ ಮಾಡ್ಕೊಳ್ಳಲ್ಲ. ನಾನು ನಂಬ್ತಿರೋ ಬಿಡ್ತಿರೋ ಫ್ರೆಂಡ್ಸ್ ಒಬ್ಬೊಬ್ಬರು ಕನ್ಸೀಲರ್ ಹಾಕ್ತಾರೆ, ಮತ್ತು ಇಲ್ಲೇನೋ ಹೈಲೈಟರ್ ಹಾಕ್ತಾರೆ, ಏನೇನೋ ಹಾಕ್ತಾರೆ. ಅದು ಏನೋ ಆಗ್ತಿರಂಗೆ ಬರೀ ಫೌಂಡೇಶನ್ ಕ್ರೀಮಲ್ಲೇ ನಾನು ಮೇಕಪ್ ಮಾಡೋದ್ರಲ್ಲೇ ಬ್ರೈಡಾಗಿ ಕಾಣಬೇಕು, ಆ ರೀತಿ ಮೇಕಪ್ ಮಾಡ್ಕೊತೀನಿ ಫ್ರೆಂಡ್ಸ್. ಅದೇ ಸಿಂಪಲ್ ನಾನು ಐಟಮಿಂದ ನಾನು ಮೇಕಪ್ ಮಾಡ್ಕೊಳ್ಳೋದು. ಬಟ್ ಅದೇ ಬ್ರೈಡಾಗಿ ಕಾಣಬೇಕು ಆ ರೇಂಜಿಗೆ ನಾನು ಮಾಡ್ಕೊತೀನಿ. ಒಂದು ದಿವಸ ಅದನ್ನು ವೀಡಿಯೋ ಮಾಡ್ತೀನಿ. ಅಂದರೆ ನಾನು ಅವ್ರು ಬಳಸ್ತಾರಲ್ವ ಹೈಲೈಟ್ರು, ಅವೆಲ್ಲ ಬಳಸಲ್ಲ ಫ್ರೆಂಡ್ಸ್. ನಾನು ಯಾವುದೇ ಕಾರಣಕ್ಕೂ ಬಳಸಲ್ಲ. ಕನ್ಸೀಲರು ಅದೆಲ್ಲ ನಾನು ಇನ್ನೂ ಬಳಸಲ್ಲ. ಸೊ ಇಲ್ಲೆಲ್ಲ ಶೇಡ್ ಹಾಕಿದ್ದಾಯಿತು. ಸೊ ಐಲೈನರ್ ಅಪ್ಲೈ ಮಾಡೋಣ. ಸೊ ಡೆವಿಲರ್ ಕಂಪನಿದು ಐಲೈನರು ಇದೆ, ಆ್ಯಂಡ್ ನೀವೇ ಕಂಪನಿದು ಐಲೈನರ್ ಇದೆ. ಎರಡು ಯೂಸ್ ಮಾಡ್ತೀನಿ ನಾನು. ಬಟ್ ಇವತ್ತು ಡ್ಯಾಜ್ಲರ್ದು ಯೂಸ್ ಮಾಡೋಣ. ಐಲೈನರ್ ಹಾಕೋದು ತುಂಬ ಕಷ್ಟ ಏನಿಲ್ಲ ಫ್ರೆಂಡ್ಸ್, ತುಂಬ ಈಸಿನೇ. ನಾವು ಸ್ಟಾರ್ಟಿಂಗು ನಾನು ಹೇಗೆ ಹಾಕ್ತಿದ್ದೆ ಗೊತ್ತಾ, ಹೈಸ್ಕೂಲಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಹಾಕ್ತಿದ್ದೆ. ಬಟ್ ಮಾಮೂಲಿ ಹಾಕಿ 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 ಯೂಸ್ ಮಾಡ್ತಾ ಮಾಡ್ತಾ ಒಂದೇ ಹಿಂಗೆ ಹ್ಯಾಂಡಲಲ್ಲಿ ಹಾಕೋ ಥರ ಬರುತ್ತೆ. ಯೂಸ್ ಮಾಡ್ತಾ ಇದ್ದರೆ ತಾನಾಗೆ ಎಲ್ಲ ಬರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಬೇಕಷ್ಟು. ನೋಡಿ ಫ್ರೆಂಡ್ಸ್, ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಚೆನ್ನಾಗೇ ಮೇಕಪ್ ಮಾಡ್ತಾಯಿದ್ದೀನಿ. ಗೊತ್ತಾಗಲ್ಲ ಅಷ್ಟೇ ಜನಕ್ಕೆ. ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟು ಪೆನ್ಸಿಲ್ನ ಔಟ್ ಮಾರ್ಕ್ ಮಾಡ್ಕೊತೀನಿ. ನೋಡಿ, ನಂದು ಲಿಪ್ಸ್ ಶೇಪು ಹಿಂಗೆ ಬಂದು ಹಿಂಗಿಲ್ಲ ಫ್ರೆಂಡ್. ಅದು ಹಿಂಗೆ ಬಂದು ಹಿಂಗೆ ಶೇಪ್ ಬರ್ತಲ್ಲ, ಆ ಥರ ಇಲ್ಲ, ಡೈರೆಕ್ಟ್ ಐತೆ. ಲಿಪ್ಸ್ ಶೇಪ್ ಇರುತ್ತಲ್ಲ, ಅದು ತುಂಬ ಲುಕ್ಕು ಚೆನ್ನಾಗಿ ಕಾಣುತ್ತೆ. ನೋಡಿ, ಔಟ್ ಮಾರ್ಕ್ ಮಾಡಿದ್ದೀನಿ. ನಾನು
ನನ್ನ ತಂಗಿದು ಆ್ಯಂಡ್ ನಮ್ಮ ಮಮ್ಮಿದು ಲಿಪ್ಸು, ನನ್ನ ಡ್ಯಾಡಿದು ಲಿಪ್ಸು ಶೇಪ್ ಇದೆ, ನನ್ನದೇ ಲಿಪ್ಸು ಶೇಪ್ ಇಲ್ಲ ಫ್ರೆಂಡ್ಸ್. ಏನೋ ಗೊತ್ತಿಲ್ಲ. ನೋಡಿ ಲಿಪ್ಸ್ಟಿಕ್ ಬಳಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಸೊ ನಾನಿದು ಗ್ರೇಸ್ ಹೆವೆನ್ ಶೇಡ್ ಇದು ಬಳಸಿರೋದು. ಬ್ರೌನ್ ಥರ ಬರುತ್ತೆ, ಮೆರೂನ್ ಕಲರಲ್ಲಿ. ಸೊ ಈ ಲಿಪ್ಸ್ಟಿಕ್ ಬಂದ್ಬಿಟ್ಟು ಪಿಂಕು ನಾನು ಬಳಸಿರೋದು. ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೆ ಕ್ಯಾಮ್ರಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಬಿಕಾಸ್ ನನ್ನ ಫೋನ್ ಕ್ಯಾಮ್ರಾ ಆಗಿರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ನಿಮಗೆ. ಬಟ್ ರಿಯಲ್ ಫೇಸ್ ನಂದು ನೋಡಿಬಿಟ್ರೆ ಇದಾಗೋಯ್ತಿಲ್ಲ. ಯಾವ ಹೀರೋಯಿನ್ಗೂ ನಂಗೆ ಕಮ್ಮಿ ಇಲ್ಲ. ತುಂಬ ಇವಳೆ ಆಡ್ಕೊತಾವಳೆ ಅಂತ ಎಲ್ಲ ತಿಳ್ಕೊಳಕ್ಕೆ ಹೋಗಬೇಡಿ. ನಮಗೆ ನಾವೇ ಆಡ್ಕೊಳ್ಳೋದ್ರಲ್ಲಿ ಏನಿದೆ ಅಲ್ವಾ? ನಾವೇ ಆಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ನಾನು ಇದಕ್ಕೆ ಎಲ್ಲ ಹೀರೋಯಿನ್ಗಿಂತ ಕಾಣಿಸ್ತೀನಿ ಅಷ್ಟೇ. ನಾನು ನಿಜವಾಗ್ಲೂ ಚೆನ್ನಾಗಿದ್ದೀನಿ, ಎಲ್ಲ ಹೀರೋಯಿನ್ಗಿಂತಲೂ ಚೆನ್ನಾಗಿದ್ದೀನಿ. ಸೊ ನನ್ನ ಹತ್ರ ಶೇಡ್ ಇದ್ದಾವೆ, ಅಲ್ಲಿ ಬೀರೋ ಒಳಗಡೆ ಇದೆ, ಹೊಸದೇ ಇದೆ. ಸೊ ನಾನು ಇವತ್ತು ಇದನ್ನೇ ಮಾಮೂಲಿಯಾಗಿ ಬಳಸ್ತೀನಿ, ರೀಲ್ಸ್ಗಲ್ವಾ. ಸೊ ಇದನ್ನೇ ಬಳಸ್ತೀನಿ, ಈ ಶೇಡ್ ಬಳಸ್ತೀನಿ. ಡ್ರೆಸ್ಗೂ ಮ್ಯಾಚ್ ಆಯ್ತದೆ. ನಿಮಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಲ್ಲ. ಈ ಶೇಡ್ ಅಂತೂ ಇನ್ನೂ ಸಕ್ಕತ್ತಾಗಿದೆ. ನಾನು ಯಾವತ್ತೂ ಅಪ್ಲೈ ಮಾಡಿಲ್ಲ ಇದು. ಆ್ಯಕ್ಚುಲಿ ಫ್ರೆಂಡ್ಸ್, ನಾನು ಈ ಬ್ರಷಸ್ ಇದೆ ಅಲ್ವಾ, ಈ ಬ್ರಷಸ್ಸು ನನ್ನ ಹತ್ರ ಯಾವುದೂ ಇರಲಿಲ್ಲ. ನಾನು ಹೇಳ್ಕೋಬೇಕಂದ್ರೆ ನಾನು ಐ ಶೇಡ್ಸು ಅವೆಲ್ಲ ಇಲ್ಲ. ನಾನು ಅದರಲ್ಲೇ ಒಂದು ಚಿಕ್ಕದು ಬರುತ್ತೆ ಅಲ್ವ ಐ ಶೇಡ್ದು ಹಚ್ಕೊಳ್ಳೋಕ್ಕೆ, ಅದರಲ್ಲೇ ನಾನು ಅಪ್ಲೈ ಮಾಡ್ತಿದ್ದೆ. ಸೊ ಮಾಮೂಲಿ ನಾನು ಇವಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಿದ್ದೀನಿ ಅಂದಮೇಲೆ ಅದು ಚೆನ್ನಾಗಿರುತ್ತೆ. ಏನು ಈ ಥರ ಅಪ್ಲೈ ಮಾಡ್ಕೊತಾಳೆ ಹಂಗೆ ಅಂತ ಅಂದ್ಕೋಬಾರ್ದು ಅಂದ್ಬಿಟ್ಟು ಈ ಥರ ಅಮೌಂಟು ಅದಕ್ಕೆ ಈ ಥರ ಬ್ರಷಸ್ನ ತರಿಸ್ದೆ. ನೋಡಿ ಅಪ್ಲೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಕಾಜಲ್ ಹಾಕೋಣ ಕೆಳಗಡೆ ನಾನು ಐಲೈನರ್ ಹಾಕಿದ್ರು ಕೆಳಗಡೆನೂ ಹಾಕ್ತೀನಿ. ಬಟ್ ಐಲೈನರ್ ಸ್ವಲ್ಪ ರಾಕ್ಷಸಿ ಥರ ಕಾಣುತ್ತೆ ಅಂತ ಕಾಜಲ್ ಹಾಕ್ತೀನಿ. ಒಂದು ದಿವಸ ನನ್ನ ಹತ್ರ ಏನೇನಿದೆ ಅಂತಲೂ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್.
ನೋಡಿ ಅಪ್ಲೈ ಮಾಡಿದ್ದೀನಿ. ನನ್ನ ಕಣ್ಣು ನನಗೆ ಕ್ರಶ್ಶು ಫ್ರೆಂಡ್ಸ್. ನಿಮಗಿದೆಯೋ ಇಲ್ವೋ ಗೊತ್ತಿಲ್ಲ, ನನ್ನ ಕಣ್ಣು ನಾನು ಯಾವಾಗ ಕನ್ನಡಿಯಲ್ಲಿ ನೋಡ್ಕೊತೀನೋ ತುಂಬ ಕ್ರಶ್ ಆಗುತ್ತೆ ನನಗೆ. ನನ್ನ ಮೇಲೆ, ನನ್ನ ಕಣ್ಣು ಮೇಲೆ ನನಗೆ ಕ್ರಶ್ ಆಗುತ್ತೆ. ಯಾಕೆಂದರೆ ನಾನು ಐಲೈನರ್ ಅಪ್ಲೈ ಮಾಡಿಲ್ಲ ಅಂದರೂ ನನ್ನ ಕಣ್ಣು ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಅದು ಹೇಗೆ ಅಂತ ಅಂದರೆ, ಹೈಸ್ಕೂಲಲ್ಲಿ ಡೈಲಿ ಐಲೈನರ್ ಅಪ್ಲೈ ಮಾಡ್ತಿದ್ದೆ ನಾನು. ಒಂದು ದಿವಸನೂ ಬಿಡ್ತಾ ಇರಲಿಲ್ಲ. ಕದ್ದು ಮುಚ್ಚಿ ನಮ್ಮ ಅಪ್ಪಂಗೆ ಗೊತ್ತಿದ್ದೆ ಡೈಲಿ ಐಲೈನರ್ ಅಪ್ಲೈ ಮಾಡ್ತಿದ್ದಲ್ಲ. ಸೊ ಅಪ್ಲೈ ಮಾಡ್ತಾ ನನ್ನ ಕಣ್ಣು ತುಂಬ ತೀರ ಸಕ್ಕದಾಗಿ ಕಾಣಿಸ್ಬಿಡ್ತು. ಯಾರೋ ಏನೇನೋ ಮಾಡ್ಕೋತಾರೆ, ಕಣ್ಣು ಲೇಸರ್ ಅಂತೆ ಅದು ಇದೆಲ್ಲ ಮಾಡ್ತಾರೆ. ಬಟ್ ನನ್ನ ಕಣ್ಣು ಐಲೈನರ್ ಅಪ್ಲೈ ಮಾಡಿದ್ರು ಚೆನ್ನಾಗಿ ಕಾಣುತ್ತೆ. ನೀವು ಹೇಳ್ಕೊಬೋದು ಹೇರ್ಸ್ ಇಲ್ಲ ನೋಡಿ ಎಷ್ಟು ಮೇಕಪ್ ಮಾಡ್ತಾಳೆ ಹಂಗೆ ಹಿಂಗೆ. ಹೇರ್ಸ್ ಇಲ್ಲ ಅಂದರೆ ಏನು, ಹೆಣ್ಮಕ್ಳಿಗೆ ಹೇರ್ಸ್ ಇದ್ರೂ ಚೆಂದ ಕರೆಕ್ಟು. ಬಟ್ ಫ್ಯಾಮಿಲಿಗೋಸ್ಕರ ನಾನು ಮುಡಿ ಕೊಟ್ಟಿದ್ದು, ಮಹದೇಶ್ವರ ಬೆಟ್ಟಕ್ಕೆ ಮುಡಿ ಕೊಟ್ಟಿದ್ದು. ಸೊ ಹೇರ್ಸ್ ಬರುತ್ತೆ, ಬರೋಲ್ಲ ಅಂತ ಏನಿಲ್ಲ. ಲೇಟಾಗೆ ಬಂದರೂ ಪರವಾಗಿಲ್ಲ. ಮೇಕಪ್ ಮಾಡೋದು ಯಾಕೆ ನಿಲ್ಲಿಸ್ಬೇಕು, ರೀಲ್ಸ್ ಮಾಡೋದು ಯಾಕೆ ನಿಲ್ಲಿಸ್ಬೇಕು. ಆ್ಯಂಡ್ ಎಲ್ಲ ಬ್ಯಾಡಾಗಿ ನೀವು ಥಿಂಕ್ ಮಾಡ್ಬೋದು. ಬಟ್ ನಾನು ಇರೋದೇ ಹೀಗೆ ಫ್ರೆಂಡ್ಸ್. ನನಗೇನು ಅನಿಸ್ತದೋ ನಾನು ಮಾಡ್ತೀನಿ. ಹಾಗಂತ ನಾನೇನು ಕೆಟ್ಟದ್ದು ವೀಡಿಯೋ ಏನು ಮಾಡ್ತಿಲ್ಲ. ನನ್ನಲ್ಲಿ ಏನಿದೆಯೋ ನಮ್ಮ ಮನೇಲಿ ಏನು ನಡೀತದೋ ಅದಷ್ಟೇ ನಾನು ವೀಡಿಯೋ ಮಾಡೋದು. ಕೆಟ್ಟದಾಗಿ ಏನು ವೀಡಿಯೋ ಮಾಡ್ತಿಲ್ಲ. ಸೊ ನೋಡಿ ಇವತ್ತಿಂದು ರೆಡಿ ನಾನು ಇಷ್ಟೇ ಆಗಿರೋದು. ಸ್ಟಿಕ್ಕರ್ ಒಂದು ಇಟ್ಕೊಬಿಡ್ತೀನಿ. ಈ ಥರ ಸ್ಟಿಕ್ಕರು ನನ್ನ ಹಣೆಯಲ್ಲಿ ಕುತ್ಕೊಳ್ಳಲ್ಲ ಫ್ರೆಂಡ್ಸ್. ಅವಾಗಿಂದನೂ ಅಷ್ಟೇ, ಅದು ಇಲ್ಲೆಲ್ಲ ಹೇರ್ಸ್ ಇದೆ ಅಲ್ವಾ, ಸೊ ಕುತ್ಕೊಳ್ಳಲ್ಲ. ಇಷ್ಟೇ ನಂದು ರೆಡಿ ಗಿಫ್ಟ್ಗೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ, ನನ್ನ ಮೇಲೆ ನನಗೆ ಕ್ರಶ್. ಸೊ ನನಗೆ ಕುಂಕುಮ ಇಟ್ಕೊಂಡು ಬರ್ತೀನಿ, ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನನ್ನ ವಿಡಿಯೋನ ಯಾರು ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀವಿ ಫ್ರೆಂಡ್ಸ್. ಇಷ್ಟೇ ನಾನು ರೆಡಿಯಾಗಿದ್ದು. ಸೊ ನೋಡಿ ಎಲ್ಲ ಇಟ್ಕೊಬಂದಿದ್ದೀನಿ. ನೋಡಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ. ರೀಲ್ಸ್ಗೆ ಮಾತ್ರ ನಾನು ಇಷ್ಟೇ ರೆಡಿ ಆಗೋದು. ಏನಾರ ಫಂಕ್ಷನ್ ಇದ್ದಾಗ ಇನ್ನೂ ಚೆನ್ನಾಗಿ ರೆಡಿ ಆಗ್ತೀನಿ. ಸೊ ನನ್ನ ಮೇಕಪ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ತಿಳಿಸಿ. ಇನ್ನೂ ಯಾವ್ಯಾವ ಥರ ವೀಡಿಯೋಸ್ಗಳು ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರತಿ ವೀಡಿಯೋನಲ್ಲಿ ನೀವು ಯಾರು ಕಮೆಂಟೇ ಮಾಡ್ತಿಲ್ಲ. ಸೊ ಆದಷ್ಟು ನನ್ನ ವೀಡಿಯೋನ ನೋಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವತ್ತಿನ ಬ್ಲಾಗ್ ಇಷ್ಟೇ. ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್.